ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹೆಡಗಿ ಮದ್ರಾ ಗ್ರಾಮದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಠಾಣಗುಂದಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ರೈತರು ಹಾಗೂ ಕೂಲಿ ಕಾರ್ಮಿಕರು ಕೆಲಸದ ಒತ್ತಡದಿಂದ ತಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸುತ್ತಾರೆ. ಗಂಭೀರ ಅನಾರೋಗ್ಯ ಉಂಟಾದಾಗ ಮಾತ್ರ ಆಸ್ಪತ್ರೆಗೆ ತೆರಳುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನೇತ್ರ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದು ಅಗತ್ಯವಾಗಿದೆ ಎಂದಿದ್ದಾರೆ. ನಂತರ ಮಾತನಾಡಿದ ನೇತ್ರ ತಜ್ಞ ಡಾಕ್ಟರ್ ಶುಕೂರ್, ನರೇಗಾ ಕೂಲಿ ಕಾರ್ಮಿಕರು ತಮ್ಮ ದೈನಂದಿನ ಕೆಲಸಗಳ ಮಧ್ಯೆಯೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯ ಇಲಾಖೆಯ ವಿವಿಧ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಇಲಾಖೆಯಿಂದ ಉಚಿತ ನೇತ್ರ ತಪಾಸಣೆ, ಕನ್ನಡಕ ವಿತರಣೆ ಮಾತ್ರವಲ್ಲದೆ ಅಗತ್ಯವಿರುವವರಿಗೆ ಉಚಿತ ನೇತ್ರ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗುತ್ತೆ. ಚಿಕಿತ್ಸೆಗೆ ಬರುವವರಿಗೆ ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತೆ ಎಂದಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5:30 ಗಂಟೆಯ ತನಕ ನಡೆದ ಶಿಬಿರದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಶಿಬಿರದಲ್ಲಿ ಒಟ್ಟು 128 ಕನ್ನಡಕಗಳನ್ನು ವಿತರಿಸಲಾಗಿದ್ದು 38 ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಪಡಿಸುವುದಾಗಿ ತಿಳಿಸಲಾಗಿದೆ. ಸುಮಾರು 200ಕ್ಕೂ ಹೆಚ್ಚು ರೈತರು ಹಾಗೂ ರೈತ ಮಹಿಳೆಯರು ಶಿಬಿರದ ಪ್ರಯೋಜನ ಪಡೆದಿದ್ದಾರೆ. ಕೆಲಸವನ್ನ ಏನಪ್ಪ ಅಂದ್ರೆ ನೀವಾಗಿ ಬಂದು ಕೇಳೋದು ಇದೇ ಇಲ್ಲ, ಯಾರು ಬರಂಗಿಲ್ಲ. ಒಂದು 2-3 ಜನ ಬರ್ತಾರೆ, ಏನು ಬಂದ್ಬಿಟ್ರೆ ಆಯ್ತಪ್ಪ ಅದೇನಿತ್ತು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀರಿ. ಅಂದರೆ ನೀವು ನಿಮ್ಮ ಊರಲ್ಲೇ ಇಟ್ಟುಕೊಂಡು ಏನಪ್ಪ ಅಂದರೆ ನಿಮಗೆ ಕೆಲಸವನ್ನು ಒದಗಿಸುವಂಥ ಕೆಲಸ ಯಾರು ಮಾಡ್ತಿದ್ದಾರೆ ಅಂದರೆ ಜಮಲ್ ನಿಮ್ಮ ರೈತ ಕೂಲಿ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ನೇದು ಮೊದಲೇ ಶ್ಲಾಘನೆ ವ್ಯಕ್ತಪಡಿಸ್ತೀನಿ. ಎರಡನೇ ಏನಪ್ಪ ಅಂದರೆ ಬರೀ ಕೂಲಿ ಕೆಲಸಗಳನ್ನು ಮಾಡಿ ನಿಮ್ಗೆ ಕೆಲಸ ಕೊಟ್ಟಿದ್ದಾಯಿತು, ಪೇಮೆಂಟ್ ಮಾಡಿಸೋದಾಯಿತು, ಅದೊಂದೇ ಉದ್ದೇಶ ಅಲ್ಲ. ಮುಂದುವರೆದು ಏನಪ್ಪ ಅಂತಂದರೆ ನಮ್ಮ ಕೂಲಿಕಾರರಿಗೂ ಏನಪ್ಪ ಅಂತಂದರೆ ವಿವಿಧ ರೀತಿಯ ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆಗಳಿರ್ತವೆ. ಎಲ್ಲರಿಗೂ ಕೆಲವೊಬ್ರು ಏಜ್ ಆದವ್ರು ಇರ್ತಾರೆ, ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿರ್ತವೆ, ಕೆಲವೊಂದು ನಿಮಗೆ ಗೊತ್ತೇ ಇರೋಂಗಿಲ್ಲ. ಹಾಗಾಗಿ ಅದೇ ಉದ್ದೇಶದಿಂದ ಏನಪ್ಪ ಅಂತಂದರೆ ಕಳೆದ ವರ್ಷ ಕೂಡ ಆರೋಗ್ಯ ಇದನ್ನು ಮಾಡಿದ್ವಿ. ಆ ಒಂದು ಉದ್ದೇಶದ ಈಗೇನಪ್ಪ ಅಂತಂದರೆ ಭಾಳಷ್ಟು ಜನ ಏನಪ್ಪ ಅಂದರೆ ಕಣ್ಣಿಗೆ ಸಂಬಂಧಿಸಿದಂತಹ ಕಣ್ಣು ಮಂಜಾಗಿರೋದು ಈ ಥರ ಸಮಸ್ಯೆಗಳನ್ನು ಇರೋದರಿಂದ ನಮ್ಮ ಅರ್ಕೆರಬಿ ಡಾಕ್ಟರ್ ಅವ್ರನ್ನ ಕರೆಸ್ಬಿಟ್ಟು, ಇಲ್ಲ ಸರ್ ಈ ಥರ ಮಾಹಿತಿ ಕೊಟ್ಟು ನಮ್ಮ ಕೂಲಿಕಾರರಿಗೆ ಏನಪ್ಪ ಅಂತಂದರೆ ಗ್ರಾಮದ ಕೂಲಿಕಾರರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಏನಪ್ಪ ಅಂದರೆ ಸರ್ಕಾರದ ವತಿಯಿಂದ ಏನೇನು ಕೆಲಸಗಳಿದ್ದಾವೆ, ಉಚಿತವಾಗಿ ತಪಾಸಣೆ ಮಾಡೋದು, ಉಚಿತವಾಗಿ ಏನಪ್ಪ ಅಂದರೆ ಶಸ್ತ್ರಚಿಕಿತ್ಸೆ ಮಾಡೋದು, ಮತ್ತು ಉಚಿತವಾಗಿ ಏನಪ್ಪ ಅಂತಂದರೆ ಕನ್ನಡಕ ವಿತರಣೆ ಮಾಡೋದಿರ್ತದೆ. ಅದರಲ್ಲಿ ಅವಾಗೇನಾಗುತ್ತಪ್ಪ ಅಂತಂದರೆ ನಿಮಗೇನಾಗುತ್ತಪ್ಪ ಅಂದರೆ ಇರೋದು ಏನು ಕಾಣದೇ ಇರೋದಕ್ಕಿಂತ ನಿಮಗೇನಾಗುತ್ತಪ್ಪ ಅಂದರೆ ಒಳ್ಳೆ ರೀತಿಲಿದ್ದ ಏನಪ್ಪ ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದರೆ ನಾವು ಸರ್ಕಾರದ ವತಿಯಿಂದ ಏನು ಮಾಡ್ತಾರಲ್ಲ ಅದೇ ಪ್ರೈವೇಟವ್ರು ಮಾಡೋದು, ಅವ್ರೇನು ಬೇರೆ ಮಾಡಲ್ಲ. ಬಟ್ ಏನಪ್ಪ ಅಂತಂದರೆ ಅವ್ರೇನು ಮಾಡ್ತಾರೆ, ನಿಮ್ಮಿಂದ ಫೀಸ್ ತೊಗೊತಾರೆ ಇಷ್ಟು ಅಂತಂದು. ಯಾಕಂದರೆ ಅವರು ಓದ್ಕೊಂಡು ಬಂದಿರ್ತಾರೆ, ಖರ್ಚು ಮಾಡಿರ್ತಾರನೋ ಅಂದ್ರೆ ಅವ್ರದ್ದು ಹಾಸ್ಪಿಟ್ಲೆಲ್ಲ ನಡಿಬೇಕಲ್ಲ. ಆ ಒಂದು ಉದ್ದೇಶದಿಂದ ಏನಪ್ಪ ಅಂದರೆ ಈಗ ಹಾಗಾಗಿ ಏನಪ್ಪ ಅಂದರೆ ಆ ಥರ ನೀವೇನು ಯಾರಿಗೆ ಖರ್ಚು ಮಾಡ್ಕೊಳ್ಳೋದು ಬೇಡ. ಆಲ್ಮೋಸ್ಟ್ ಅಲ್ಲಿ ಬಡ ಕುಟುಂಬಗಳಿಂದ ಬಂದಿರ್ತಾರೆ. ಹಾಗಾಗಿ ಏನಪ್ಪ ಅಂತಂದರೆ ನಿಮಗೆ ಇದ್ದಲ್ಲೇ ಬಂದು ಹೇಳ್ತಾ ಇರೋದು ಈ ಥರ ಈ ಸಮಸ್ಯೆಗಳಿತ್ತಪ್ಪ ಅಂದರೆ ಈ ದಿನ ನಾವು ಅವೈಲೇಬಲ್ ಇರ್ತೀವಿ. ಆಮೇಲೆ ಸರ್ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಥರ ಈ ಸಂಘಟನೆಯಿಂದ ಬಂದಾರಂದರೆ ನಾನು ಹೋಗಿದ್ದೆ, ಭೇಟಿ ಮಾಡಿದ್ದೆ, ಪಾಪ ಕೆಲಸ ಮಾಡ್ತಾರಂತ ಅತಿಯಾದ ಕಾಳಜಿಯನ್ನು ವಹಿಸ್ಬಿಟ್ಟು ಏನಪ್ಪ ಅಂತಂದರೆ ನಿಮಗೆ ಕನ್ನಡಕ ಬರೋದಿದ್ದರೆ ಕನ್ನಡಕ ಕೊಡ್ತಾರೆ. ಏನಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದ್ದಾಗ ಶಸ್ತ್ರಚಿಕಿತ್ಸೆ ಮಾಡಿಕೊಂಡ್ರೆ ನಿಮಗೇನಾಗುತ್ತಪ್ಪ ಅಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದೇನು ದೊಡ್ಡದು ಇದು ಆರೋಗ್ಯಕರ ಸಮಸ್ಯೆ ಏನಲ್ಲ. ವಯಸ್ಸಿಗೆ ತಕ್ಕ ಹಾಗೆ ಕಣ್ಣು ಮಂಜಾಗೋದು, ಆಮೇಲೆ ನಿಮ್ಮ ನಿಶಕ್ತಿ ಸರಿಯಾಗಿ ನೀವು ಊಟ ಮಾಡದೇ ಇರೋದು, ಆ ಥರದ್ರಿಂದ ಕೂಡ ಏನಪ್ಪ ಅಂದರೆ ನಿಶಕ್ತಿಗೂ ಕೂಡ ಏನಪ್ಪ ಅಂದರೆ ಕಣ್ಣು ಮಂಜಾಗ ಇರ್ತದೆ. ಹಾಗಾಗಿ ನೀವು ಇದರಿಂದ ಏನು ನೀವು ಆಪ್ರೇಷನ್ ಅಂತಂದ್ರೆ ಏನು ಮಾಡ್ತಾರೇನೋ ಅನ್ನೋದಂತ ಭಯ ಪಡೋದೇನಿರಂಗಿಲ್ಲ. 1-2 ದಿನದಲ್ಲೇ ಅದು ಇದು ಏನಪ್ಪ ಅಂತಂದರೆ ಒಂದಿನ ಎಲ್ಲ ಟೆಸ್ಟ್ ಮಾಡ್ತಾರೆ, ಒಂದಿನ ಡೇಟ್ ಕೊಟ್ಬಿಟ್ಟು ಏನಪ್ಪ ಅಂತಂದರೆ ನಿಮಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಒಂದು 15 ದಿನ ತಾವು ಸ್ವಲ್ಪ ಕರೆಕ್ಟಾಗಿ ನೀವು ಡ್ರಾಪ್ಸ್ ಹಾಕೊಂತಿದ್ರೆ ನೀವು 15 ಅಂದರೆ ಹೆಚ್ಚು ಕಡಿಮೆ ಅಂದರೆ ಒಂದು 20 ದಿನದಲ್ಲಿ ಏನಪ್ಪ ಅಂತಂದರೆ ನೀವು ಏನಪ್ಪ ಅಂದರೆ ಕಣ್ಣಿನ ದೃಷ್ಟಿಯಿಂದ ನೀವು ಹೊರಗಡೆ ಬರ್ಬೋದು. ಒಂದನೇದು. ಎರಡನೇದೇನಪ್ಪ ಅಂತಂದರೆ ನೀವು ಹೊಲಗಳದೆಲ್ಲ ಕೆಲಸ ಬಂತು, ಈಗ ಎಲ್ಲಿ ಮಾಡಿಸ್ಕೊಳ್ಳೋಣ, ಹೊಲದಾಗ ಬಿತ್ತವದವ, ಹೊಲದ ಕೆಲಸ ಅದಾವ ಇಷ್ಟು ದಿನ ಅಂತ ಆ ಥರ ಏನು ತಿಳ್ಕೊಳ್ಳೋದು. ಅದರಿಂದ ನೀವು ಏನಪ್ಪ ಅಂದರೆ ಮತ್ತೆ ಮುಂದಕ್ಕೆ ಹಾಕೋಕ್ಕೆ ಹೋಗ್ಬೇಡ್ರಿ.
ಯಾಕಂತಂದರೆ ಏನಾಗುತ್ತೆ, ನಿಮ್ಗೆ ಏನು ಪೊರೆ ಬಂದಿದ್ದು ಇದಾಗಿತ್ತಂದರೆ ನೀವು ದಿನ ಬಿಟ್ಟಷ್ಟು ಏನಾಗುತ್ತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಕಡಿಮೆ ಆಗಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ನೀವು ಏನು ಫಸ್ಟಿಗೆ ಏನಪ್ಪ ಅಂದರೆ ಟೆಸ್ಟ್ ಮಾಡಿಸ್ರಿ. ಟೆಸ್ಟ್ ಮಾಡಿಸಿದ ಮೇಲೆ ಏನಾಗುತ್ತೆ ಏನಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಸರ್ ಏನು ಮಾಡ್ತಾರೆ, ನಿಮ್ಗೆ ಸಜೆಷನ್ಸ್ ಕೊಡ್ತಾರೆ. ಸಜೆಷನ್ಸ್ ಕೊಟ್ಟ ಮೇಲೆ ಒಂದು 20 ದಿನ ನೀವು ಕರೆಕ್ಟಾಗಿ ನಿಮ್ಮ ಕಣ್ಣಿನ ಕಾಳಜಿ ವಹಿಸ್ಬಿಟ್ರೆ ನೀವು ಮತ್ತೆ ಯಥಾಸ್ಥಿತಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಏನಪ್ಪ ಅಂದರೆ ಈಗ ನಮ್ಮ ಮಾಹಿತಿ ಕೊಡೋದಕ್ಕೆ ಕರೆಸಿದಂತಹ ಜಮಾಲ್ ಅವ್ರಿಗೂ ಮತ್ತು ಇದನ್ನೆಲ್ಲ ನೀವೆಲ್ಲ ಭಾಗವಹಿಸೋಕ್ಕೆ ನಾನೇನಪ್ಪ ಅಂದರೆ ಕಾರ್ಯಕ್ರಮದಲ್ಲಿ ಜಮಾಲ್ ಸಾಬ್ ಹೆಡಗಿ ಮದ್ರ, ಭೀಮಣ್ಣ ನಾಯಕ್, ಶಿವಪ್ಪ ಭಜಂತ್ರಿ, ಅಯ್ಯಮ್ಮ ಚೂರಿ, ಅಂಬರೀಶ್ ಧಣಿ, ಮರೆಪ್ಪ ಶಂಕರಬಂಡಿ, ಸುರೇಶ್ ತಳಿಗೇರಿ, ಮರೆಪ್ಪ ಕೋಟೆಕಲ್, ಮುದಿಯಪ್ಪ ಸುಲಗಿತ್ತಿ, ಬಸಮ್ಮ ನಾಯ್ಕಲ್, ಮಲ್ಲಮ್ಮ ಅಂಬಿಗೇರ, ಸುಮಂಗಲ ದಾಸರ್, ಮೆಹಬೂಬಿ ಹುಲ್ಕಲ್, ಸಲೀಮಾ ಮುಲ್ಲಾ, ಸುವರ್ಣ ಕಟಕಟಿ, ನಂದಪ್ಪ ಭೈರಾಪುರ್, ಈಶಪ್ಪ ಹುಬ್ಬಳ್ಳಿ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಏಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.